ಇನ್ನು ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆ ಪ್ರಕಟ ಆಗಿದೆ. ಒಂಟಮೂರಿಯಲ್ಲಿ ಕೃತ್ಯ ಎಸಗಿದವರಿಗೆ ಶಿಕ್ಷೆ ಪ್ರಕಟ ಆಗಿದೆ. 5 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸಿದೆ ನ್ಯಾಯಾಲಯ. ಬೆಳಗಾವಿ ಹೆಚ್ಚುವರಿ 10ನೇ ಜಿಲ್ಲಾ ಹಾಗೆ ಸತ್ರ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸೆಕ್ಷನ್ 12 ಅಡಿಯಲ್ಲಿ ಶಿಕ್ಷೆ ಪ್ರಕಟವಾಗಿದೆ. ಪ್ರತಿ ಸೆಕ್ಷನ್ಗೂ 1,000 ದಂಡ, ಒಟ್ಟು 12 ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆ ಪ್ರಕಟ ಆಗಿದೆ. 2023 ಡಿಸೆಂಬರ್ 11ರಂದು ನಡೆದಿದ್ದಂಥ ಘಟನೆ ಇದು. ಏನಾಗಿತ್ತಂತ ಹೇಳಿದ್ರೆ, ಮಗ ಓಡ್ ಹೋಗಿರ್ತಾರೆ, ಅದಕ್ಕೆ ತಾಯಿಗೆ ಈ ರೀತಿಯಾಗಿ ಶಿಕ್ಷೆ ಕೊಟ್ಟಿರ್ತಾರೆ, ಥಳಿಸಿರ್ತಾರೆ, ವಿವಸ್ತ್ರಗೊಳಿಸಿರ್ತಾರೆ. ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗಾವಿ ಹೆಚ್ಚುವರಿ 10ನೇ ಜಿಲ್ಲಾ ಹಾಗೆ ಸತ್ರ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 12 ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಒಟ್ಟು ಪ್ರತಿ ಸೆಕ್ಷನ್ಗೂ ಕೂಡ 1,000 ದಂಡ ಹಾಗೆ 5 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸಿದೆ. ಇದು 2023 ಡಿಸೆಂಬರ್ 11ನೇ ತಾರೀಕು ನಡೆದಿದ್ದಂಥ ಘಟನೆ. ಮಗ ಓಡ್ ಹೋದ ಅಂತ ತಾಯಿಯನ್ನ ಅಮಾನವೀಯವಾಗಿ ನಡೆಸ್ಕೊಳ್ತಾರೆ, ವಿವಸ್ತ್ರಗೊಳಿಸ್ತಾರೆ. ಇದೀಗ ಆರೋಪಿಗಳಾದ ಬಸಪ್ಪ ನಾಯ್ಕ, ರಾಜು ನಾಯ್ಕ, ಕೆಂಪಣ್ಣ ನಾಯ್ಕ, ಪಾರ್ವತಿ ನಾಯ್ಕ, ಯಲ್ಲವ್ವ ನಾಯ್ಕ, ಲಕ್ಕಪ್ಪ ನಾಯ್ಕ ಹಾಗೆ ಬಹಳಷ್ಟು ಜನ ಇದ್ದಾರೆ. ಇವುಗಳಿಗೆ ಶಿಕ್ಷೆ ಪ್ರಕಟವಾಗಿದೆ.